ಆತ ವಿದ್ಯಾವಂತ. ತನಗಿದ್ದ ಜ್ಞಾನ ಬಳಸಿಕೊಂಡು ದುಡಿಮೆಗಾಗಿ ಕೋಟ್ಯಾಂತರ ರೂಪಾಯಿ ಹಣ ಹೂಡಿದ್ದ. ಆದರೆ ಅದ್ಯಾವ ಕ್ಷಣದಲ್ಲಿ ಮೈ ಮಾಡ್ತಿದ್ನೋ ಗೊತ್ತಿಲ್ಲ, ಕೋಟ್ಯಾಂತರ ರೂಪಾಯಿ ನಷ್ಟ ಅನುಭವಿಸಿ ಸಾಲಗಾರರಿಗೆ ಮುಖ ತೋರಿಸಲಾಗದೆ ಇಡೀ ಕುಟುಂಬದ ಜೊತೆ ನಾಪತ್ತೆಯಾಗಿದ್ದಾನೆ. ಇದೀಗ ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ದು ಅವರನ್ನು ಹುಡುಕಿ ಕೊಡುವಂತೆ ಕುಟುಂಬಸ್ಥರು ಪೊಲೀಸರ ಮೊರೆ ಹೋಗಿದ್ದಾರೆ. ಹಾಗಿದ್ರೆ ಆ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಕಳೆದುಕೊಳ್ಳಕ್ಕೆ ಕಾರಣ ಏನು? ಇಡೀ ಕುಟುಂಬ ನಾಪತ್ತೆಯಾಗೋದಕ್ಕೆ ಕಾರಣ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಷೇರುಪೇಟೆ ನಷ್ಟಕ್ಕೆ ಬೆದರಿ ಕುಟುಂಬ ಸಮೇತ ವ್ಯಕ್ತಿ ನಾಪತ್ತೆ. ಬೆಂಗಳೂರಿಗೆ ಹೋಗುವುದಾಗಿ ಹೇಳಿ ಹೋದವರು ವಾಪಸ್ ಬರಲೇ ಇಲ್ಲ. ದಾವಣಗೆರೆಯಲ್ಲಿ ನೋಟ್ ಬರೆದಿಟ್ಟು ಒಂದೇ ಕುಟುಂಬದ 4 ಕಣ್ಮರೆ. ಷೇರು ಮಾರುಕಟ್ಟೆ ಲಾಭ ಬಂದಾಗ ಸಂತಸ, ನಷ್ಟವಾದಾಗ ಸಂಕಷ್ಟ. ಇದೇ ರೀತಿ ಷೇರು ವ್ಯವಹಾರದಲ್ಲಿ ಭಾರಿ ನಷ್ಟ ಅನುಭವಿಸಿದ ವ್ಯಕ್ತಿಯೊಬ್ಬರು ಇದೀಗ ಪತ್ನಿ ಹಾಗೂ 2 ಮಕ್ಕಳೊಂದಿಗೆ ನಾಪತ್ತೆಯಾಗಿದ್ದಾರೆ. ದಾವಣಗೆರೆ ನಗರದ ಬನಶಂಕರಿ ಬಡಾವಣೆಯಲ್ಲಿ ವಾಸವಾಗಿದ್ದ 38 ವರ್ಷದ ರಮೇಶ್ ಕುಮಾರ್, ಅವರ ಪತ್ನಿ 36 ವರ್ಷದ ಜಯಶೀಲ ಹಾಗೂ ಮಕ್ಕಳಾದ 9 ವರ್ಷದ ಹಿತೇಶ್ ಮತ್ತು 3 ವರ್ಷದ ಪ್ರೇರಣಾ ನಾಪತ್ತೆಯಾಗಿರುವವರು. ಮೂಲತಃ ದಾವಣಗೆರೆ ತಾಲೂಕಿನ ಶಾಗಲಿ ಗ್ರಾಮದವರಾದ ರಮೇಶ್ ಕುಮಾರ್ ನಗರದಲ್ಲಿ ಷೇರು ಮಾರುಕಟ್ಟೆ ವ್ಯವಹಾರ ನಡೆಸುತ್ತಿದ್ದರು. ಸಾರ್ವಜನಿಕರಿಂದ ಹಣ ಪಡೆದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುತ್ತಿದ್ದರು ಎನ್ನಲಾಗಿದೆ. ಆದರೆ ಇತ್ತೀಚೆಗೆ ಭಾರಿ ನಷ್ಟವಾಗಿದ್ದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಸಾಲದ ಹೊರೆ ಎದುರಾಗಿತ್ತು ಎಂಬ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದೆ. ಆಗಸ್ಟ್ 14ರಂದು ಪೋಷಕರಿಗೆ ಕರೆ ಮಾಡಿದ ರಮೇಶ್ ಕುಮಾರ್ ಕುಟುಂಬ ಸಮೇತ ಬೆಂಗಳೂರಿಗೆ ಹೋಗಿ ಬರುವುದಾಗಿ ತಿಳಿಸಿದ್ದಾರೆ. ಬಳಿಕ ತಮ್ಮ ಕಾರು ಮತ್ತು ಬೈಕ್ಗಳನ್ನು ಮನೆಯ ಬಳಿಯೇ ಬಿಟ್ಟು ಪತ್ನಿ ಹಾಗೂ ಮಕ್ಕಳೊಂದಿಗೆ ಆಟೋದಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತೆರಳಿದ್ದಾರೆ. ಆದರೆ ಬೆಂಗಳೂರಿಗೆ ತೆರಳಿದ ಬಳಿಕ ಕುಟುಂಬದ ಯಾವುದೇ ಸದಸ್ಯರು ಮರಳಿ ಬಂದಿಲ್ಲ. ಅವ್ರ ಅಮ್ಮ ಡೈಲಿ ಪಾಪ ಕರ್ಕೊಂಡು ಓಡಾಡ್ತಾ ಇದ್ರ. ನಾವು ಹಂಗಾಗಿ ಅವ್ರ ಅಮ್ಮನ ಫಸ್ಟ್ ಎಲ್ಲ ಮಾತಾಡ್ಸಿದ್ರು ಅವ್ರ ಅಮ್ಮನಿಗೆ, ಆಮೇಲೆ ಅವ್ರ ಸೊಸೆ ಮಾತಾಡಿ ರಮೇಶ್ ಅವ್ರ ಮಿಸ್ಸಸ್ಸನ್ನು ಮಾತಾಡ್ಸಿದ್ವಿ ನಾವು. ಅವ್ರು ಇಲ್ಲಿ ಡೈಲಿ ಇಲ್ಲೇ ಆಫೀಸ್ ಮಾಡ್ಕೊಂಡು ಡೈಲಿ ಓಡಾಡ್ಕೊಂಡು ಆಮೇಲೆ ಅವ್ರ ಮನೆಯವರು ಟ್ರೈನಿಂಗ್ ಮಾಡ್ಕೊಂಡು ಇಬ್ಬರು ಒಟ್ಟಿಗೆ ಸ್ವಂತ ಆಫೀಸ್ ಮಾಡ್ಕೊಂಡಿದ್ವಿ ನಾವು ಅಂತೇಳಿ, ಸ್ವಂತ ಬಿಸ್ನೆಸ್ ಕಂಪ್ನಿ ಯಾವುದೋ ಅಂದ್ಕೊಂಡು ಹೇಳಿದರು. ಇದು ಶೇರ್ ಮಾರ್ಕೆಟ್ ಅದೆಲ್ಲ ಏನು ನಮಗೆ ಗೊತ್ತಿಲ್ಲ, ಒಟ್ಟು ಯಾವ ಕಂಪ್ನಿ ಮಾಡ್ಕೊಂಡಿದ್ವಿ ನಾವು ವೈಯಕ್ತಿಕವಾಗಿ ನಾವೇ ಮಾಡ್ತಾ ಇದ್ವಿ ಅಂತ ಹೇಳಿದ್ರು ಅವರು. ನಾವಿಲ್ಲ ಸಂಜೆ ಎಲ್ಲ ಓಡಾಡುವಾಗ ಆವಾಗ ಸಿಕ್ಕಾಗೆಲ್ಲ ಮಾತಾಡಿಸ್ತಾ ಇದ್ವಿ. ಅವ್ರಿಗೆ ಮಿಸ್ ಆಗಿದ್ದಾರೆ ಅಂತ ನಮಗೂ ಈಗ ನ್ಯೂಸಲ್ಲಿ ನೋಡಿ ಗೊತ್ತಾಗಿದೆ. ಅದಕ್ಕೆ ಅವರಿಗೆ ತುಂಬ ದುಡುಕಿ ಏನು ನಿರ್ಧಾರ ತಗೊಳ್ದಂಗೆ ಎಲ್ರಿಗೂ ಆಗುತ್ತೆ. ಈಗ ಮಾಡುವಾಗ ಏನಾರು ಆದಾಗ ಹೆಚ್ಚು ಕಮ್ಮಿ ಆಗುತ್ತಾ, ಅದಕ್ಕೆ ಅಷ್ಟೋಗೊಂಡು ಅವ್ರು ವೆರಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಹಂಗೆ ಮನೆ ಬಿಟ್ಟು ಹೋಗೋ ಅವಶ್ಯಕತೆ. ಸಣ್ಣ ಮಕ್ಳುಗಳು ಪಾಪ ಅವಕ್ಕೇನು ಗೊತ್ತೇ ಇಲ್ಲ, ಹಸುಗುಸುಗಳು. ಅವ್ರನ್ನ ಕರ್ಕೊಂಡು ಆದಷ್ಟು ಬೇಗ ಎಲ್ಲಿದ್ರು ವಾಪಸ್ ಬರಲಿ, ದೇವರು ಅವ್ರಿಗೆ ಬರುವಂಥ ಒಂದು ಶಕ್ತಿ ಕೊಡಲಿ, ಏನೋ ದುಡುಕಿ ನಿರ್ಧಾರ ಮಾಡ್ಕೊಳಕ್ಕೆ ಬೇಡ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ನೀನು ಎಲ್ಲಿದ್ರೂ 2 ಮಕ್ಳು ಕರ್ಕೊಂಡು ಹೋಗಿದ್ದೀಯಾ, ದಯವಿಟ್ಟು ಬಾರವಾ. ಅಜ್ಜಿ ಅಂತಕ್ಕೂ ಬಾರಿ ಅಂದ್ಕೊಂಡ್ಬಿಟ್ಟತಿ. ಕ್ಷಣಕ್ಕೂ ಅಳ್ತಾನೆ ಇದೆ ಅಜ್ಜಿ ಯಾವಾಗಲೂ. ಅಜ್ಜಿ ಮಕ್ಳು ಮುಖ ನೋಡ್ಕೊಂಡಾರ ಬಾರವ, ಎಲ್ಲರ ಇರಲಿ ನೀನು. ಇಲ್ಲೆಲ್ಲ ಚೆನ್ನಾಗಿದ್ರು, ಚೆನ್ನಾಗೆಲ್ಲ ಒಡನಾಟ ಭಾಳ ಚೆನ್ನಾಗಿದ್ರು ಕಣೆ, ಆ ಥರದ್ದೇನಿಲ್ಲ. 10 ಗಂಟೆಗೆ ಹೋದ್ರು ಅಂದ್ರೆ ನಾವು ಅವಾಗೆಲ್ಲ ಮಲ್ಕೊಂಡಿರ್ತಾವಲ್ಲ ಸರ್. ಅವಾಗೆ ನಮಗೆ ಗೊತ್ತಾಗಿದ್ದು ಬೆಳಗ್ಗೆ ಸ್ಕೂಲಿಗೆ ಮಕ್ಳನ್ನ ಕಳಿಸ್ತಾರಲ್ಲ, ಅವಾಗ ಮಾತಾಡ್ಸಿದ್ದು ನಾನು. ನಿಜ ಅವ್ರ ಮಗನೂ ಸ್ಕೂಲ್ಗೆ ಹೋದ, ನಮ್ಮ ಮಕ್ಳನ್ನೂ ಸ್ಕೂಲ್ಗೆ ಹೋದ್ರು, ಅವಾಗ ಮಾತಾಡ್ಸಿದ್ದೆ ಅವಳನ್ನ ಅಷ್ಟೇ. ಏನು ತಿಂಡಿ ಏನು ಆ ಥರ ಅಷ್ಟೇ, ಅಷ್ಟು ಮಾತಾಡಿಲ್ಲ ಅಷ್ಟೇ ಅವಳು. ಮತ್ತು ಮಧ್ಯಾಹ್ನ ಮೇಲೆ ಅಜ್ಜಿ ನನ್ನ ಮೊಮ್ಮಗೊಂದು ಇದು ಇದೆ ಬರ್ತಡೇ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಅಜ್ಜಿ. ಇನ್ನೊಂದು ಮಗದ್ದು ಬರ್ತಡೇ ಐತೆ, ಅಲ್ಲಿಗೆ ಹೋಗ್ತೀನವ ಅಂದು ಬಂದು ಹೇಳೋತ 12 ಗಂಟೆಗೆ. ಆಮೇಲೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ನಮ್ಮಲ್ಲಿ ಮಾತಾಡಲಿಲ್ಲ. ರಾತ್ರಿನೇ ಇದ್ರಾಗ ನೋಡಿರೋದು ಅಷ್ಟೇ ನಾವು CC ಕ್ಯಾಮ್ರಾದ. ಅದು ಗೊತ್ತಿಲ್ಲ, ನೋಡಿದಾಗ 10:30 ಆಗಿತ್ತು ಅಂತ ಅಂದ್ರು ಕಣ್ರಿ ಮಕ್ಕಳು. ಕುಟುಂಬ ನಾಪತ್ತೆಯಾದ ಬಳಿಕ ರಮೇಶ್ ಹಾಗೂ ಜಯಶೀಲ ಅವರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿವೆ. ಸಂಬಂಧಿಕರು ಹಾಗೂ ಸ್ನೇಹಿತರ ಮನೆಗಳಲ್ಲಿ ವಿಚಾರಿಸಿದರೂ ಯಾವುದೇ ಸುಳಿವು ಸಿಕ್ಕಿಲ್ಲ. ಹೀಗಾಗಿ ಆತಂಕಗೊಂಡ ಕುಟುಂಬಸ್ಥರು ದಾವಣಗೆರೆಯ ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕುಟುಂಬದ ಪತ್ತೆಗೆ ಹುಡುಕಾಟ ಆರಂಭಿಸಿದ್ದಾರೆ. ಈ ನಡುವೆ ರಮೇಶ್ ಕುಮಾರ್ ಮನೆಯಲ್ಲಿ ಬರೆದಿಟ್ಟಿದ್ದ ಎನ್ನಲಾದ ನೋಟ್ ಒಂದು ಪೊಲೀಸರಿಗೆ ಸಿಕ್ಕಿದೆ. ಸಾಲದ ಮೊತ್ತ ಹೆಚ್ಚಾಗಿದ್ದು ಈ ಕಾರಣದಿಂದ ಬೇರೆಡೆಗೆ ತೆರಳುತ್ತಿದ್ದೇವೆ, ನಮ್ಮನ್ನು ಹುಡುಕುವ ಪ್ರಯತ್ನ ಮಾಡಬೇಡಿ ಎಂದು ನೋಟ್ನಲ್ಲಿ ಉಲ್ಲೇಖಿಸಲಾಗಿದೆ ಎನ್ನಲಾಗಿದೆ.
ರಮೇಶ್ ಕುಮಾರ್ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಎಂದು ಎಸ್ಪಿ ಎಚ್ಟಿ ಶೇಖರ್ ತಿಳಿಸಿದ್ದಾರೆ. ಸಾಲದ ಒತ್ತಡದಿಂದ ಕುಟುಂಬ ಸಮೇತ ಊರು ತೊರೆದಿರುವ ಸಾಧ್ಯತೆಯ ಬಗ್ಗೆಯೂ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕುಟುಂಬದ ನಾಪತ್ತೆಯ ಹಿಂದೆ ಬೇರೆ ಯಾವುದೇ ಕಾರಣವಿದೆಯೇ ಎಂಬ ಬಗ್ಗೆಯೂ ತನಿಖೆ ಮುಂದುವರೆದಿದೆ. ದಿನಾಂಕ 17/8/2026 ಹದಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಶಾಗಿಲೆ ಅಂತ ಗ್ರಾಮದಲ್ಲಿರ್ತಕ್ಕಂಥ ಬಿರಾದರಾಗಿರ್ತಕ್ಕಂಥ ಶ್ರೀಮತಿ ಲಲಿತಮ್ಮರವರು ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಮನುಷ್ಯ ಕಾಣೆಯ ಪ್ರಕರಣವನ್ನು ದಾಖಲಿಸಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಅವರ ಮಗನಾಗಿರ್ತಕ್ಕಂಥ ರಮೇಶ್ ಕುಮಾರ್ ಅಂತ ಬಿಟ್ಟೇಳಿ ಸುಮಾರು 38 ವರ್ಷ ವಯಸ್ಸು, ಅವರ ಪತ್ನಿ ರಮೇಶ್ ಕುಮಾರ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳುಗಳು, ಒಬ್ಬರು 9 ವರ್ಷದ ಮಗು ಮತ್ತು ಇನ್ನೊಂದು 3 ವರ್ಷದ ಮಗು. ಇವರು ದಿನಾಂಕ 14/8/2026 ಕಾಣೆಯಾದ ಬಗ್ಗೆ ಒಂದು ಪ್ರಕರಣ ದಾಖಲಿಸಿದ್ದಾರೆ. ಈ ಪ್ರಕರಣದಲ್ಲಿ ರಮೇಶ್ ಕುಮಾರ್ ಅಂತ ಬಿಟ್ಟೇಳಿ ಇವರು ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡಿದ್ರು. ಅವರು ಕೂಡ ಸಾಲ ಮಾಡಿದ್ರು ಅಂತ ಬಿಟ್ಟೇಳಿ ಆ ಸಾಲದ ಬಡ್ಡಿಯನ್ನು ತೀರಿಸೋಕ್ಕಾಗದೆ ಭಾಳ ಕಷ್ಟಕರ ಜೀವನ ನಡೆಸ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ಒಂದು ಕಷ್ಟದ ಜೀವನದಲ್ಲಿ ಮಕ್ಕಳೊಂದಿಗೆ ನನ್ನ ಕುಟುಂಬ ನಿರ್ವಹಿಸೋದು ಕಷ್ಟ ಆಗ್ತಿದೆ ಅಂತ ಬಿಟ್ಟೇಳಿ ಒಂದು ನೋಟನ್ನು ಬರೆದುಬಿಟ್ಟು ಬೆಂಗಳೂರಿಗೆ ಹೋಗ್ತೇನೆ ಅಂತ ಬಿಟ್ಟು ಅವ್ರ ತಾಯಿಗೆ ಹೇಳಿಬಿಟ್ಟು ಹೋಗಿದ್ದಾರೆ ಅಂತ ಬಿಟ್ಟೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿದ್ಯಾನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಮತಿ ಶಿಲ್ಪಾರವರು ಈ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ CCTV ಫುಟೇಜ್ ಮತ್ತು ಎಲ್ಲ ರೀತಿಯ ವೈಜ್ಞಾನಿಕ ತನಿಖೆಯನ್ನು ಕೈಗೊಂಡು ಎಲ್ಲಿ ಇವರು ಕಾಣೆಯಾಗಿರ್ತಕ್ಕಂಥ ರಮೇಶ್ ಕುಮಾರ್ ಪತ್ತೆ ಕಾರ್ಯಕ್ಕೆ ನಾವು ಈಗಾಗಲೇ ಕ್ರಮ ಕೈಗೊಂಡಿದ್ದೇವೆ. ಷೇರು ಮಾರುಕಟ್ಟೆಯಲ್ಲಿ ಉಂಟಾದ ಭಾರೀ ನಷ್ಟ, ಸಾಲದ ಹೊರೆ, ಬಳಿಕ ಕುಟುಂಬ ಸಮೇತ ಏಕಾಏಕಿ ನಾಪತ್ತೆ. ರಮೇಶ್ ಕುಮಾರ್ ಕುಟುಂಬದ ನಾಪತ್ತೆ ಪ್ರಕರಣ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಸಾಲದ ಒತ್ತಡಕ್ಕೆ ಸಿಲುಕಿ ಬೇರೆಡೆಗೆ ತೆರಳಿದ್ದಾರಾ ಅಥವಾ ನಾಪತ್ತೆಯ ಹಿಂದೆ ಬೇರೆ ಯಾವುದಾದರೂ ಕಾರಣವಿದೆಯಾ? ಸದ್ಯಕ್ಕೆ ಯಾವುದಕ್ಕೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ವಿದ್ಯಾನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕುಟುಂಬದ ಪತ್ತೆಗೆ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ನಾಪತ್ತೆಯಾಗಿರುವ 4 ಎಲ್ಲಿದ್ದಾರೆ ಎಂಬುದು ಪೊಲೀಸರ ತನಿಖೆಯಿಂದಷ್ಟೇ ತಿಳಿದು ಬರಬೇಕಿದೆ. ಕ್ಯಾಮರಾಮನ್ ರಾಕೇಶ್ ಜೊತೆ ಅಣ್ಣಶಿ ಮೊನ್ಕಣ್ಣ, ನ್ಯೂಸ್ ದಾವಣಗೆರೆ.